ಇದು ನಗರದ ಪ್ರಮುಖ ರಸ್ತೆ. ಇಲ್ಲಿ ನೂತನವಾಗಿ ರಸ್ತೆಯ ಅಭಿವೃದ್ಧಿ ಮಾಡಲಾಯಿತಾದರೂ ಸಮಸ್ಯೆಗಳು ಮಾತ್ರ ನಿವಾರಣೆಯಾಗಿಲ್ಲ. ಅಷ್ಟಕ್ಕೂ ಏನೇ ಸಮಸ್ಯೆಗಳು ಅಂತ ಅನ್ಕೊಂಡ್ರ ಈ ಸ್ಟೋರಿ ನೋಡಿ. ಜನರ ಜೀವನದಲ್ಲಿ ಚೆಲ್ಲಾಟವಾಡುತ್ತಿದ್ದಾರಾ ಗುತ್ತಿಗೆದಾರರು? ರಸ್ತೆ ಮಧ್ಯೆಯಲ್ಲಿಯೇ ಬಾಯಿ ತೆರೆದು ಕುಳಿತಿವೆ ಯುಜಿಡಿ ಚೇಂಬರ್ಗಳು. ಕೈಗಾರಿಕಾ ಪ್ರದೇಶದಲ್ಲಿ ನಿಂತ ಚರಂಡಿ ನೀರಿನಿಂದ ದುರ್ವಾಸನೆ. ನಗರದಲ್ಲಿ ದಿನೇ ದಿನೇ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿದ್ದರೂ ಕೂಡ ಇನ್ನೂ ಸಮಸ್ಯೆಗಳ ಮಹಾಪೂರ ಕಂಡು ಬರುತ್ತಲೇ ಇವೆ. ಅದರಲ್ಲಿ ಪ್ರಮುಖವಾಗಿ ಯುಜಿಡಿ ಸಮಸ್ಯೆ ಹಾಗೂ ರಸ್ತೆ ಕಾಮಗಾರಿಯ ಸಮಸ್ಯೆ. ಹೌದು, ನಗರದ ವಿವಿಧ ಕಡೆಗಳಲ್ಲಿ ಇತ್ತೀಚೆಗಷ್ಟೇ ರಸ್ತೆ ಕಾಮಗಾರಿಗಳು ನಡೆಸಿದರೂ ಅದರಲ್ಲಿ ಪ್ರಮುಖವಾಗಿ ಡಾಕ್ಟರ್ ರಾಜ್ಕುಮಾರ್ ರಸ್ತೆ, ನಗರದ ಇಂದಿರಾ ಗಾಂಧಿ ವೃತ್ತದಿಂದ ಅನಂತಪುರ ಬೈಪಾಸ್ ರಸ್ತೆಯವರೆಗೆ ನಡೆದಿರುವ ರಸ್ತೆ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲದಿರುವುದು ಪ್ರಮುಖ ಸಮಸ್ಯೆಯಾಗಿ ಪರಿಣಮಿಸಿದರೆ, ಈ ರಸ್ತೆಯ ಮಧ್ಯಭಾಗದಲ್ಲಿರುವ ಯುಜಿಡಿ ಚೇಂಬರ್ಗಳು ಜನರ ಪ್ರಾಣ ತೆಗೆದುಕೊಳ್ಳಲು ಬಾಯಿ ತೆರೆದು ಕುಳಿತಿವೆ ಎಂದರೆ ತಪ್ಪಾಗಲಾರದು. ಬೆಂಗಳೂರು ಮೂಲದ ಗುತ್ತಿಗೆದಾರರೊಬ್ಬರು ಮಾಡುತ್ತಿರುವ ಈ ರಸ್ತೆ ಕಾಮಗಾರಿಯು ನಿಧಾನಗತಿಯಲ್ಲಿ ಸಾಗಿರುವುದು ಒಂದೆಡೆಯಾದರೆ, ಈ ರಸ್ತೆಯ ಮಧ್ಯಭಾಗದಲ್ಲಿರುವ ಯುಜಿಡಿ ಚೇಂಬರ್ಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ಮಾಣ ಮಾಡಿಲ್ಲದಿರುವುದು ಮತ್ತೊಂದು ಸಮಸ್ಯೆಯಾಗಿದೆ. ಅಷ್ಟೇ ಅಲ್ಲದೆ ಚೇಂಬರ್ಗಳ ಮೇಲ್ಭಾಗದಲ್ಲಿ ಸರಿಯಾಗಿ ನೀರು ಹಾಕದೇ ಇರುವುದರಿಂದ ನಿರ್ಮಾಣ ಮಾಡಿ ಕೆಲವೇ ದಿನಗಳಲ್ಲಿ ಅವುಗಳು ಹೊಡೆದು ಹೋಗಿವೆ. ಅದರ ಜೊತೆಯಲ್ಲಿ ರಸ್ತೆಯ ಇಕ್ಕಲಗಳಲ್ಲಿ ನಿರ್ಮಾಣ ಮಾಡಲಾದ ಚರಂಡಿಯ ತಡೆಗೋಡೆಗಳನ್ನು ನಾಮಕಾವಸ್ಥೆ ಎಂಬಂತೆ ನಿರ್ಮಾಣ ಮಾಡಲಾಗಿದೆ ಎಂದು ಸ್ಥಳೀಯ ಜನರು ಆರೋಪಿಸುತ್ತಿದ್ದಾರೆ. ಇದರ ಜೊತೆಯಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸೇರಿದಂತೆ ಕೆಲವು ವಾರ್ಡ್ಗಳಲ್ಲಿ ಕಾಣಸಿಗುವ ಯುಜಿಡಿ ಚೇಂಬರ್ಗಳ ಮೇಲ್ಭಾಗದಲ್ಲಿನ ಮುಚ್ಚಳಿಕೆ ಮುರಿದು ಬಿದ್ದಿವೆ. ಅಲ್ಲದೆ ಇನ್ನೂ ಕೆಲ ಕಡೆಗಳಲ್ಲಿ ಸಾರ್ವಜನಿಕರೇ ಬೃಹತ್ತಾದ ಬಂಡೆಗಲ್ಲನ್ನು ತಂದು ಅದರ ಮೇಲೆ ಮುಚ್ಚಿಟ್ಟಿದ್ದಾರೆ. ಉದಾಹರಣೆ ನೋಡುವುದಾದರೆ, ತಾರನಾಥ ಆಸ್ಪತ್ರೆಯಿಂದ ಸಿಎ ಭವನಕ್ಕೆ ಹೋಗುವ ದಾರಿಯಲ್ಲಿಂದ ಇಂಡಸ್ಟ್ರಿಯಲ್ ಪ್ರದೇಶಕ್ಕೆ ಹೋಗುವ ದಾರಿ ಮಧ್ಯೆಯಲ್ಲಿ ಸಾಕಷ್ಟು ಅವ್ಯವಸ್ಥೆಗಳನ್ನು ಕಾಣಬಹುದು. ಅಂತೆಯೇ ಮುಂದಕ್ಕೆ ಸಾಗಿದರೆ ಇಂಡಸ್ಟ್ರಿಯಲ್ ಏರಿಯಾದ ಕೆಲವು ಕಡೆಗಳಲ್ಲಿ ಚರಂಡಿ ನೀರು ನಿಂತುಕೊಂಡು ದುರ್ವಾಸನೆ ಬೀರುತ್ತಿದೆ. ಈ ಭಾಗದಲ್ಲಿ ಚರಂಡಿ ನೀರು ಸರಾಗವಾಗಿ ಹರಿಯುವ ವ್ಯವಸ್ಥೆಯೂ ಸರಿಯಾಗಿ ಆಗಿಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ಕನ್ನಡ ನಾಡು ವಾಹಿನಿಯು ಪಾಲಿಕೆ ಆಯುಕ್ತರ ಗಮನಕ್ಕೆ ತಂದಿದ್ದು, ಈ ಬಗ್ಗೆ ಪಾಲಿಕೆ ಆಯುಕ್ತ ಖಲೀಲ್ ಸಾಬ್ ಅವರು ಏನು ಹೇಳಿದ್ದಾರೆ ನೋಡಿ. ಮಹಾತ್ಮ ಗಾಂಧಿ ವಿಕಾಸ ಯೋಜನೆಯಲ್ಲಿ 6ನೇ ಪ್ಯಾಕೇಜ್ ಅಡಿಯಲ್ಲಿ ಒಂದು ಕಾಮಗಾರಿನ ತೊಗೊಂಡಿದ್ವಿ. ಅದು ಅನಂತಪುರ ರಸ್ತೆಯಲ್ಲಿ 930 ಮೀಟರ್ ಸ್ಟ್ರೆಚ್ ಇರುವಂಥ 4 ಲೇನ್ ರಸ್ತೆಯನ್ನು ಅಭಿವೃದ್ಧಿಪಡಿಸ್ತಾ ಇದ್ವಿ. ಇದನ್ನು ನಾವು ಗುತ್ತಿಗೆದಾರದ್ದು ಸ್ವಲ್ಪ ಮಂದಗತಿಯಲ್ಲಿ ಕೆಲಸ ಸಾಗ್ತಿದೆ ಅಂದ್ಬಿಟ್ಟು ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ. ಆಮೇಲೆ ರೋಡ್ ಅಕ್ಕಪಕ್ಕ ಸ್ವಲ್ಪ ಕಲ್ವರ್ಟ್ ಕೆಲಸ ಇನ್ನೂ ಕರೆಕ್ಟಾಗಿ ಮಾಡಿಲ್ಲ, ಕೆಲವು ಕಡೆ ಸೈಂಟಿಫಿಕ್ ಆಗಿ ಮಾಡಿಲ್ಲ, ಅದನ್ನು ರೆಕ್ಟಿಫಿಕೇಷನ್ ಮಾಡೋಕ್ಕೆ ಹೇಳಿದ್ವಿ. ಇನ್ನೂ ಕೆಲವು ಕಡೆ ಕನ್ವರ್ಟ್ ಸಬ್ ಕನ್ವರ್ಟ್ ಕೆಲಸ ಬಾಕಿ ಇದೆ, ಅದನ್ನು ಮಾಡ್ತಾರೆ. ಆಮೇಲೆ ಇನ್ನೂ ಒಂದು ಲೇಯರ್ ಬಿ ಟಿ ಹಾಕೋದು ಬಾಕಿ ಇದೆ. ಆ ಬಿ ಟಿ ಹಾಕೋ ಟೈಮಲ್ಲಿ ಇದು ಯುಜಿಡಿಗಳು ಏನಿದಾವೆ, ಯುಜಿಡಿ ಚೇಂಬರ್ಸ್, ಅದನ್ನು ರೆಕ್ಟಿಫಿಕೇಷನ್ ಮಾಡಿ ಕಾಂಕ್ರೀಟ್ ಮಾಡಿ ರೋಡ್ ಲೆವೆಲ್ಗೆ ರೆಕ್ಟಿಫಿಕೇಷನ್ ಮಾಡಿ ಕೊಡ್ತಾರೆ. ಮೀಡಿಯನ್ ಕ್ಯೂರಿಂಗು ಮತ್ತು ಅದರ ವರ್ಕ್ ಇದ್ರ ಬಗ್ಗೆ ನಮ್ಮ ಇಂಜಿನಿಯರ್ಗಳು ನಿಯಮಿತವಾಗಿ ಅಲ್ಲಿ ಭೇಟಿ ಮಾಡ್ತಾಯಿದ್ದಾರೆ, ನಿಯಮಿತವಾಗಿ ಪರಿಶೀಲನೆ ಮಾಡ್ತಾಯಿದ್ದಾರೆ. ನಾವು ಇಂಜಿನಿಯರ್ಗೆ 10% ನಾವು ಪೆನಾಲ್ಟಿ ಕೂಡ ಹಾಕಿದ್ದೀವಿ. ಆದಷ್ಟು ಬೇಗ ಇದನ್ನು ಕಾಮಗಾರಿನ ಮುಗಿಸ್ಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಕಾಂಟ್ರಾಕ್ಟರ್ ಕೆಲಸ ಎಕ್ಸಿಕ್ಯೂಷನ್ ಮಾಡ್ತಾ ಇದ್ದಾರೆ, ಡಿಲೇ ಮಾಡ್ತಿದ್ದಾರೆ. ನಮ್ಮಿಂದ ಯಾವುದು ಸೈಟ್ ಹ್ಯಾಂಡ್ ಓವರ್ದಾಗಲಿ ಮತ್ತೊಂದು ಯಾವುದೇ ಸಮಸ್ಯೆ ಇಲ್ಲ. ಅವ್ರ ಕಾಂಟ್ರಾಕ್ಟರು ಸ್ವಲ್ಪ ಬೆಂಗಳೂರಿಂದ ಬಂದಿದ್ದಾರೆ ಕಾಂಟ್ರಾಕ್ಟು, ಈ ಲೇಬರ್ ಪ್ರಾಬ್ಲಮ್ ಮತ್ತೊಂದಾಗಿ ಅವರು ಸ್ಲೋ ಮಾಡ್ತಿದ್ದಾರೆ. ಆದರೂ ಕೂಡ ನಾವು ಅವ್ರಿಗೆ ಸ್ವಲ್ಪ ಕರೆದು ಹೇಳಿ ಮಾತಾಡಿ ಮತ್ತು ನೋಟಿಸ್ ಕೊಡೋದು ಎಲ್ಲ ತೊಗೊಂಡು ಅವ್ರಿಗೆ ಇನ್ ಟೈಮಲ್ಲಿ, ಅಂದರೆ ಈ ಟೈಮ್ ಆಗೋಗಿದೆ ಆಲ್ರೆಡಿ, ಅದು 10% ಪೆನಾಲ್ಟಿ ಕೂಡ ನಾವು ಇಂಪೋಸ್ ಮಾಡ್ತಾಯಿದ್ದೀವಿ ಪ್ರತಿ ಬಿಲ್ಲಲ್ಲೂ ಕೂಡ. ಅದು ಮೋಸ್ಟ್ಲಿ 1 or 2 ಮಂತ್ಸಲ್ಲಿ 1 or 2 ಅಲ್ಲ, 1 ಮಂತಲ್ಲಿ ನಾವು ಕೆಲಸ ಮುಗಿಸ್ಲಿಕ್ಕೆ ನಾವು ಈ ತಿಂಗಳಲ್ಲಿ ಮುಗಿಸ್ತೀವಿ. ಅದು ಪಾರ್ಟ್ ಬಿಲ್ ಬಂದಿದ್ದಲ್ಲಿ ಪಾರ್ಟ್ ಬಿಲ್ ಕೊಟ್ಟಿದ್ದೀವಿ, ಬಟ್ ಪೆನಾಲ್ಟಿ ಕಾಂಪೋನೆಂಟ್ ಇಟ್ಟು ಚರಂಡಿ ಅದು ಕಲ್ವರ್ಟ್ ಹಾಕಿ ಮಾಡಬೇಕು. ಕಲ್ವರ್ಟು ಕೂಡ ಮಾಡಿಸ್ತಾ ಇದ್ದಾರೆ. ಕೆಲವು ಕಡೆ ಇದು ಇಂಟರ್ಲಿಂಕ್ ರೋಡ್ ಬರುತ್ತಲ್ಲ, ರೋಡಲ್ಲಿ ರೋಡ್ ಲೆವೆಲ್ಗೆ ಕಲ್ವರ್ಟ್ ಮಾಡಬೇಕು. ನಮ್ಮ ಇಂಜಿನಿಯರ್ಗಳು ನಿಯಮಿತವಾಗಿ ಹೋಗ್ತಿದ್ದಾರೆ, ಬೆಳಿಗ್ಗೆ ಸಾಯಂಕಾಲ ಹೋಗ್ತಿದ್ದಾರೆ. ಮತ್ತು ಇವನ್ ನಮ್ಮ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಕೂಡ ಹೋಗ್ತಿದ್ದಾರೆ. ಕೆಲವು ಸಾರಿ ಅವರು ಕ್ಯೂರಿಂಗ್ ಮಾಡಿಲ್ಲ ಅಂದರೆ ನಮ್ಮವ್ರು ಹೋಗ್ಬಿಟ್ಟು ಅವ್ರಿಗೆ ಫೋನ್ ಮಾಡಿಸಿ ಕ್ಯೂರಿಂಗ್ ಎಲ್ಲ ಮಾಡಿಸ್ತಾ ಇದ್ದಾರೆ, ಕೆಲಸ ಮಾನಿಟರ್ ಮಾಡ್ತಾಯಿದ್ದಾರೆ. ಅಂದರೆ ಇದುವರೆಗೂ ನಮಗೆ ವರ್ಕ್ ಸ್ಲೋ ಇದೆ ಅಂತ ಮಾತ್ರ ಕಂಪ್ಲೇಂಟ್ ಇದೆ, ಬಟ್ ಕ್ವಾಲಿಟಿದು ನಮಗೆ ಆ ಥರ ಗಮನಕ್ಕೆ ನಮ್ಮ ಇಂಜಿನಿಯರ್ಸಿಂದ ನಮಗೆ ಕ್ವಾಲಿಟಿದು ಏನಾದರೂ ಬಂದಿಲ್ಲ.
ಬಟ್ ವರ್ಕ್ ಸ್ಲೋ ಇರೋದು ಅಂತೂ ನಿಜ. ಅದೇನೇ ಆಗಲಿ, ಜನರ ಜೀವಕ್ಕೆ ಬಂದ ಆಪತ್ತಿನಿಂದ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲಿ ಎಂಬುದು ನಮ್ಮ ವಾಹಿನಿಯ ಕಳಕಳಿಯಾಗಿದೆ.